ಭೂ ಕಬಳಿಕೆ ಪ್ರಕರಣದಲ್ಲಿ ಸಚಿವ ಚಲುವರಾಯಸ್ವಾಮಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಭೂ ಕಬಳಿಕೆ ಕೇಸ್ನ ಹೈಕೋರ್ಟ್ ರದ್ದುಪಡಿಸಿದೆ. ಬೆಂಗಳೂರು ದಾಸನಪುರ ಹೋಬಳಿ ಮಾಕಳಿಯ 3 ಎಕರೆ 13 ಕುಂಟೆ ಜಮೀನು ಕಬಳಿಕೆ ಸಂಬಂಧ 2 ಕೇಸ್ ದಾಖಲಿಸಲಾಗಿತ್ತು. ಈ ಬಗ್ಗೆ ಹೈಕೋರ್ಟ್ಗೆ ಕೇಸ್ ರದ್ದು ಕೋರಿ ಸಚಿವರು ಅರ್ಜಿಯನ್ನ ಸಲ್ಲಿಸಿದ್ರು. ಇನ್ನು ಜಮೀನಿಗೆ ಸಂಬಂಧಿಸಿದಂತೆ 1923ರಿಂದಲೇ ಕ್ರಯಪತ್ರವಾಗಿದೆ. ಶತಮಾನದ ಹಳೆಯ ದಾಖಲೆ ಇರುವ ಜಮೀನು ಎಂದು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್, ನ್ಯಾಯಮೂರ್ತಿ ಬಸವರಾಜ್ ಪೀಠ ಆದೇಶಿಸಿದೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಕಮಿಷನ್ ಆರೋಪ ಕೇಳಿಬಂದಿದೆ. ಸುವರ್ಣ ನ್ಯೂಸ್ನಲ್ಲಿ ಕಮಿಷನ್ ಕರಾಳ ದಂಧೆ ಬಯಲಾಗಿದೆ. ವಿಜಯಪುರದ SC/ST ಕಾಲೋನಿಯಲ್ಲಿ ಲಂಚಾವತಾರ ನಡೀತಾ ಇದೆ. ಕಮಿಷನ್ ಕೊಟ್ಟಿಲ್ಲವೆಂದು ಅಧಿಕಾರಿಗಳು ಫೈಲ್ ಅನ್ನ ಮುಟ್ಟಲ್ವಂತೆ. 6 ದೀಪಗಳ ಅಳವಡಿಕೆಗೆ 30 ಲಕ್ಷ ಖರ್ಚಾಗುತ್ತಂತೆ. 30 ಲಕ್ಷಕ್ಕೆ FDAಯಿಂದ 3 ಲಕ್ಷ ಹಣ ಪಡೆದ ಆರೋಪ ಕೇಳಿಬಂದಿದೆ. ಇನ್ನು ಏಜೆಂಟ್ ಸೋಮು ರಾಥೋಡ್ ಲಂಚ ಸ್ವೀಕಾರ ಮಾಡ್ತಿದ್ದಾರೆ. ಫೋನ್ ಪೇ ಹಾಗೂ ಕ್ಯಾಶ್ ಮೂಲಕ ಕಮಿಷನ್ ಹಣ ಪಡೆದಿದ್ದಾರೆ. 2.5 ಲಕ್ಷ ಲಂಚ ನೀಡಿದ್ದು ಬಾಕಿ 50,000 ಪೆಂಡಿಂಗ್ ಇದೆ. ಹೀಗಾಗಿ ಫುಲ್ ಕ್ಲಿಯರ್ ಮಾಡಿದ್ರೆ ಮಾತ್ರ ಕಂಬ ಅಳವಡಿಸ್ತೀವಿ ಅಂತಿದ್ದಾರಂತೆ. ಇನ್ನು ಉಸ್ತುವಾರಿ ಸಚಿವ MB ಪಾಟೀಲ್ಗೂ ರಾಯಣ್ಣ ಕೋಳಿ ಮನವಿಯನ್ನ ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಗೆದ್ದಿದ್ದಕ್ಕೆ ಈಗ ಅಭಿಮಾನಿಯೊಬ್ಬ ಲೋಕ ಕಲ್ಯಾಣಾರ್ಥ ಹವನ ಮಾಡಿಸಿದ್ದಾರೆ. ಉಡುಪಿಯ ಕೋಟಾದ ಸ್ವಗೃಹದಲ್ಲಿ ಸಹಸ್ರ ನಾರಿಕೇಳ ಗಣಯಾಗ ಮಾಡಿಸಿದ್ದಾರೆ. ಬೆಂಗಳೂರು ನಿವಾಸಿ ಮಂಜುಳಾ ಮಯ್ಯ ಮತ್ತು ಪ್ರಕಾಶ್ ಮಯ್ಯ ಮೋದಿಯ ಅಭಿಮಾನಿಯಾಗಿದ್ದು ನರೇಂದ್ರ ಮೋದಿಗಾಗಿ ಈ ಹಿಂದೆಯೂ ಧಾರ್ಮಿಕ ಪೂಜೆಯನ್ನ ಮಾಡಿಸಿದ್ರು. ಈಗ ಮತ್ತೆ ಮೋದಿ ಪ್ರಧಾನಿ ಆಗಿದ್ದಕ್ಕೆ ಧಾರ್ಮಿಕ ಕಾರ್ಯ ಮಾಡಿ ಅನ್ನದಾನ ಮಾಡಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಸ ಮನೆ ಬಳಿ ಬೀದಿ ಬದಿ ವ್ಯಾಪಾರಕ್ಕೆ ಪಾಲಿಕೆ ತಡೆ ಹಾಕಿತ್ತು. 2 ತಿಂಗಳಲ್ಲಿ ಗೃಹ ಪ್ರವೇಶವಿದೆ, ಇಲ್ಲಿಂದ ಜಾಗ ಬದಲಿಸಿ ಎಂದು ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ರು. ಈ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತ ಸುದ್ದಿಯನ್ನ ಬಿತ್ತರಿಸಿತ್ತು. ವರದಿ ಮಾಡಿದ 2 ದಿನದಲ್ಲಿ ವ್ಯಾಪಾರ ರಹಿತ ವಲಯ ಎಂಬ ಬೋರ್ಡ್ ಅನ್ನ ಮೈಸೂರು ಮಹಾನಗರ ಪಾಲಿಕೆ ತೆಗೆದುಹಾಕಿದೆ. ಇನ್ನು ಬೆಂಬಲಕ್ಕೆ ನಿಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬೀದಿ ಬದಿ ವ್ಯಾಪಾರಿಗಳು ಧನ್ಯವಾದ ಹೇಳಿದ್ರು. ಮರಾಠಿಗರ ಪುಂಡಾಟ ಖಂಡಿಸಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮಾರ್ಚ್ 7ಕ್ಕೆ ಬೆಳಗಾವಿ ಚಲೋಗೆ ಕರೆ ಕೊಟ್ಟಿದ್ರು. ಆದರೆ ಬಂದ್ ದಿನಾಂಕ ಬದಲಾಗುವ ಸಾಧ್ಯತೆ ಇದ್ದು ಮಾರ್ಚ್ 10ರಂದು ಬೆಳಗಾವಿ ಚಲೋ ನಡೆಸುತ್ತದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಬಂದ್ ಬಗ್ಗೆ ಬೆಳಗಾವಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದ್ದು ಸಭೆ ಬಳಿಕ ಅಂತಿಮ ನಿರ್ಧಾರವನ್ನ ಪ್ರಕಟಿಸಲಾಗುತ್ತೆ. ರಾಜ್ಯದ ಜಿಲ್ಲೆಯಲ್ಲೂ ಹಕ್ಕಿ ಜ್ವರ ಶುರುವಾಗಿದೆ. ಬಳ್ಳಾರಿ, ರಾಯಚೂರು ಬಳಿಕ ಈಗ ಮಂಡ್ಯದಲ್ಲಿ ಆತಂಕ ಎದುರಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಹೊಸಹಳ್ಳಿ ಬಳಿಯ ದೇವರಾಯ ನಾಲೆಯಲ್ಲಿ ಕೋಳಿಗಳು ತೇಲಿ ಬಂದಿದ್ದು ಜನರಿಗೆ ಭಾರಿ ಆತಂಕ ತಂದಿದೆ. ಫಾರ್ಮ್ನಲ್ಲಿ ಕೋಳಿಗಳು ಸತ್ತಿದ್ದು ಇವುಗಳನ್ನ ನಾಲೆಗೆ ಎಸೆದಿದ್ದಾರೆ. ಇನ್ನು ಕೋಳಿಗಳನ್ನ ಎಸೆದಿದ್ದಕ್ಕೆ ಕೋಳಿ ಫಾರಂ ಮಾಲೀಕರ ವರ್ತನೆಗೆ ಜನ ಗರಂ ಆಗಿದ್ದಾರೆ. ನೀರು ಕಲುಷಿತವಾದ್ರೆ ಯಾರ್ ಹೊಣೆ ಅಂತ ಕೋಳಿಗಳ ಬಿಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.